ಇತ್ತೀಚೆಗೆ ಕಾಮನ್ ಆಗಿರುವಂಥ ಪ್ರಾಬ್ಲಮ್ ಅಂದರೆ ಮೂಲವ್ಯಾಧಿ, ಅಂದರೆ ಪೈಲ್ಸ್ ಅಂತಾನೂ ಹೇಳ್ತಾರೆ, ಇಮೋರಾಯ್ಡ್ಸ್ ಅಂತಾನೂ ಹೇಳ್ತಾರೆ. ಇಂಟರ್ನಲ್ ಆಗಿರ್ಬೋದು, ಎಕ್ಸ್ಟರ್ನಲ್ ಆಗಿರ್ಬೋದು. ಇದು ಕಾನ್ಸ್ಟಿಪೇಷನಿಂದ ಆಗಿರುತ್ತೆ. ಸೊ ಇದನ್ನು ಸರಿ ಮಾಡೋದು ಹೇಗೆ? ಇದು ಈ ಓಮ್ ರೆಮಿಡಿ ಮಾಡೋದ್ರಿಂದ ಯಾವುದೇ ಸರ್ಜರಿಯ ಅವಶ್ಯಕತೆ ಇರೋದಿಲ್ಲ, ಯಾವ ಮೆಡಿಸನ್ನ ಅವಶ್ಯಕತೆ ಇರೋದಿಲ್ಲ. ನೀವು ಇದನ್ನು ಕ್ರಮೇಣ ಬಳಸ್ತಾ ಬಂದರೆ ನಿಮ್ಮ ಪೈಲ್ಸ್ ಏನಿದೆ ಅದು ಕಂಪ್ಲೀಟ್ ಆಗಿ ನಿವಾರಣೆ ಆಗುತ್ತೆ. ಸೊ ಈ ಓಮ್ ರೆಮಿಡಿ ಏನು, ಇದಕ್ಕೆ ಬೇಕಾಗಿರುವ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಏನು ಅಂತ ತೋರಿಸ್ತೀನಿ ಬನ್ನಿ. ಪೈಲ್ಸ್ ನಿವಾರಣೆಗೆ ಮನೆ ಮದ್ದು ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 1 ಎಳ್ನೀರು, 1 ಸ್ಪೂನ್ ಜೀರಿಗೆ. ಮೂಲವ್ಯಾಧಿಗೆ ಮನೆ ಮದ್ದನ್ನು ತೋರಿಸ್ತಾ ಇದ್ದೀನಿ. ಈ ಮನೆ ಮದ್ದಿಗೆ ನಾನು ಫಸ್ಟ್ ಆಗಿ ಯೂಸ್ ಮಾಡ್ತಾ ಇರುವಂಥ ಇಂಗ್ರೀಡಿಯೆಂಟ್ ಎಳನೀರು. ಎಳನೀರು ಎಲ್ರಿಗೂ ಗೊತ್ತಿರೋ ಹಾಗೆ ತುಂಬಾನೇ ಹೆಲ್ದಿಯಾದ ಡ್ರಿಂಕ್ ಅಂತಾನೆ ಹೇಳ್ಬೋದು. ಇದರಲ್ಲಿರುವಂತಹ ವಿಟಮಿನ್ಸ್ ಆಗಿರ್ಬೋದು ಅಥವಾ ಖನಿಜಾಂಶಗಳೇನಿದೆ ಅದೆಲ್ಲ ನಮ್ಮ ಬಾಡಿಗೆ ತುಂಬಾನೇ ಒಳ್ಳೆಯದು. ಡಯಾಬಿಟಿಸ್ ಇರೋರಂತೂ ಇದು ದಿನನಿತ್ಯ ಬಳಸೋದ್ರಿಂದ ತುಂಬಾನೇ ಒಳ್ಳೆಯದು. ಆ್ಯಂಡ್ ನಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಏರ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಸ್ಟಮಕ್ಗೆ ರಿಲೇಟೆಡ್ ಯಾವುದೇ ಇದ್ರೂ ಸಹ ಇದು ಹೋಗ್ಲಾಡ್ಸೋದಕ್ಕೆ ಸಹಾಯ ಮಾಡುತ್ತೆ. ಆ್ಯಂಡ್ ಈಟ್ ಆಗಿರೋದು, ಬಾಡಿ ಈಟ್ ಆಗಿದ್ರೆ ಅದನ್ನು ಕೂಲ್ ಮಾಡುತ್ತೆ, ಕೂಲ್ ಆಗಿದ್ರೆ ಸ್ಟೇಬಲ್ ಆಗಿ ಇರಿಸುತ್ತೆ. ಸೊ ಯಾವುದೇ ರೀತಿ ತಗೊಂಡ್ರೂ ಸಹ ಎಳ್ನೀರು ನಮ್ಮ ಬಾಡಿಗೆ ತುಂಬಾನೇ ಒಳ್ಳೆಯದು. ನೆಕ್ಸ್ಟ್ ನಾವು ಇದಕ್ಕೆ ಬಳಸ್ತಾ ಇರುವಂಥದ್ದು ಜೀರಿಗೆ. ಜೀರಿಗೆ ಡೈಜೆಷನಲ್ಲಿ ತುಂಬಾನೇ ಹೆಲ್ಪ್ಫುಲ್ಲು. ಸೊ ನಮ್ಮ ಹೊಟ್ಟೆ ಕ್ಲೀನ್ ಆಗಿ ಇಡೋದ್ರಿಂದ ನಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರೋದಿಲ್ಲ. ಸೊ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇಲ್ಲ ಅಂದರೆ ಪೈಲ್ಸ್ ಕೂಡ ಇರೋದಿಲ್ಲ. ಸೊ ಇದೆರಡನ್ನು ಬಳಸಿ ಏನನ್ನ ಹೋಮ್ ರೆಮಿಡಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ನಾವು ಒಂದು ಫ್ರೆಶ್ ಆದ ಎಳ್ನೀರನ್ನು ತಗೊಂಡು ಆಗ ತಾನೇ ಕಟ್ ಮಾಡಬೇಕಾಗತ್ತೆ. ಸೊ ನಾವು ಕಟ್ ಮಾಡಿದ ಎಳ್ಳನೀರಿಗೆ ಹಾಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಬೇಡ. ಅದು ಎಳ್ನೀರು, ಆ ನೀರು ಇದರ ಒಳಗಡೆನೆ ಇರಲಿ. ಸೊ ಅದ್ರ ಒಳಗಡೆ ಇರೋ ಹಾಗೇನೆ ನಾವು ಅದರೊಳಗಡೆ 1 ಸ್ಪೂನ್ ಜೀರಿಗೆಯನ್ನ ಹಾಕೋಣ. ಒಂದು ಸ್ಪೂನ್ ಜೀರಿಗೆಯನ್ನ ಎಳೆನೀರೊಳಗಡೆ ಹಾಕಿ ಕಂಪ್ಲೀಟ್ ಆಗಿ ಅದು ಒಳಗೋದ್ಮೇಲೆ ನಾವು ಏನು ಓಪನ್ ಮಾಡಿರ್ತೀವಲ್ಲ ಅದರ ಸಿಪ್ಪೆಯನ್ನ ಅದನ್ನ ಹಾಗೆ ಕ್ಲೋಸ್ ಮಾಡೋಣ. ಸೊ ಹೀಗೆ ಕ್ಲೋಸ್ ಮಾಡಿ ಯಾವುದೇ ಇರುವೆ ಆಗಿರ್ಬೋದು, ಸೊಳ್ಳೆ ಆಗಿರ್ಬೋದು, ಅದನ್ನು ಹೋಗದೆ ಇರೋ ಹಾಗೆ ಒಂದು ಕಪ್ಪನ್ನು ಕ್ಲೋಸ್ ಮಾಡೋಣ. ಸೊ ಈಗ ಓಮ್ ರೆಮಿಡಿ ರೆಡಿ ಇದೆ. ಸೊ ಇದನ್ನು ನಾವು ಇಡೀ ರಾತ್ರಿ ಹೀಗೆ ಇಡಬೇಕಾಗುತ್ತೆ. ಸೊ ಎಳ್ನೀರನ್ನು ಟ್ರಾನ್ಸ್ಫರ್ ಮಾಡಿದ್ರೆ ನಾವು 5 ಗಂಟೆ ಒಳಗಡೆ ಸೇವಿಸಬೇಕಾಗುತ್ತೆ. ಸೊ ನಾವು ಎಳ್ನೀರನ್ನು ಟ್ರಾನ್ಸ್ಫರೇ ಮಾಡಿಲ್ಲ. ಸೊ ಇದು ಒಳಗಡೆನೇ ಇದೆ. ಅದಿನ್ನು ಮೆಡಿಸನಲ್ಲೇ, ಅದರ ಮೆಡಿಸಿನಲ್ ಪ್ರಾಪರ್ಟೀಸ್ ಏನಿದೆ ಅದ್ರ ಮಧ್ಯಾಹ್ನ ಇದೆ. ಸೊ ಇದನ್ನು ಇಡೀ ರಾತ್ರಿ ನಾವು ಒಂದು ಟೇಬಲ್ ಮೇಲೆ ಯಾವ ಇರುವೆಗಳು, ಸೊಳ್ಳೆಗಳು ಟಚ್ ಮಾಡದೇ ಇರೋ ರೀತಿ ನಾವು ಇದನ್ನ ಒಂದು ಕಡೆ ಇಡೋಣ. ಬೆಳಗ್ಗೆ ಎದ್ದ ನಂತರ ಇದು ಕಂಪ್ಲೀಟ್ ಆಗಿ ನೀರು ಕಲರ್ ಚೇಂಜ್ ಆಗಿರುತ್ತೆ. ಆ್ಯಂಡ್ ಈ ಎಳ್ನೀರಲ್ಲಿ ಏನೇನು ಒಗರಂಶ ಇರುತ್ತಲ್ಲ ಒಳಗೆ, ಅದೆಲ್ಲಾನು ಎಳ್ನೀರು, ಜೀರಿಗೆ ಎಲ್ಲ ಮಿಕ್ಸ್ ಆಗಿ ಒಂದು ಮೆಡಿಸನ್ ಆಗಿರುತ್ತೆ. ಸೊ ಆ ನೀರನ್ನು ನಾವು ಫಿಲ್ಟರ್ ಮಾಡಿ ದಿನನಿತ್ಯ ಸೇವಿಸ್ತಾ ಬಂದರೆ ಯಾವುದೇ ರೀತಿಯ ಇಂಟರ್ನಲ್ ಅಥವಾ ಎಕ್ಸ್ಟರ್ನಲ್ ಪೈಲ್ಸ್ ಏನಿದೆ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಕಾನ್ಸ್ಟಿಪೇಷನ್ ಕೂಡ ದೂರ ಆಗುತ್ತೆ. ಈ ಸಿಂಪಲ್ ಆದ ಓಮ್ ರೆಮಿಡಿಯನ್ನು ನೀವು ಸಹ ಟ್ರೈ ಮಾಡಿ. ಇವತ್ತಿನ ಕ್ವಿಕ್ ಟಿಪ್ ಏನಪ್ಪ ಅಂತಂದರೆ ಲೆಮನ್, ಅಂದರೆ ನಿಂಬೆ ಹಣ್ಣಿನಲ್ಲಿ ನಾವು ರಸ ಹಿಂಡುತ್ತೀವಲ್ಲ, ಸೊ ನಾವು ಜನರಲ್ ಆಗಿ ನಾರ್ಮಲ್ ಆಗಿ ರಸ ಹಿಂಡಿದ್ರೆ ಸ್ವಲ್ಪನೇ ಸಿಗುತ್ತೆ. ಅಂದರೆ 1 ಸ್ಪೂನ್ ಆರ್ 1.5 ಸ್ಪೂನ್ ಸಿಗ್ಬೋದು. ಜಾಸ್ತಿ ರಸ ಸಿಗಬೇಕು ಅಂತಂದರೆ ನಾವು ನಿಂಬೆ ಹಣ್ಣನ್ನು ಕಟ್ ಮಾಡೋ ಒಂದು 10 ನಿಮಿಷದ ಮುಂಚೆ ಕುದಿಯೋ ನೀರು ಅಥವಾ ತುಂಬ ಬಿಸಿಯಾದ ನೀರಿನಲ್ಲಿ ನೆನೆಸಿಡಬೇಕಾಗುತ್ತೆ. ನೆನೆಸಿಟ್ಟ ಮೇಲೆ ಅದು 10 ನಿಮಿಷ ಆದಮೇಲೆ ತೆಗೆದ್ಮೇಲೆ ಫುಲ್ ಸಾಫ್ಟ್ ಆಗಿರುತ್ತೆ. ಆ ಸಾಫ್ಟ್ ಆಗಿರೋ ನಿಂಬೆ ಹಣ್ಣನ್ನು ಕಟ್ ಮಾಡಿ ಹಿಂಡೋದ್ರಿಂದ ಅದರಲ್ಲಿ ನಿಂಬೆಹಣ್ಣಿನ ರಸ 1 ಸ್ಪೂನ್ ಸಿಗೋ ಜಾಗದಲ್ಲಿ 4 ಸ್ಪೂನ್ ಸಿಗ್ಬೋದು. ನೀವು ಸಹ ಈ ಕ್ವಿಕ್ ಟಿಪ್ ಅನ್ನ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಓಮ್ ರೆಮಿಡಿ ಮತ್ತು ಕ್ವಿಕ್ ಟಿಪ್ ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ, ಉತ್ತಮ ಜೀವನ ಶೈಲಿಗಾಗಿ. Click on the bell icon to watch our latest videos.